ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಇವತ್ತು ಬಂದ್ಬಿಟ್ಟು ಹೈಯರ್ ಬ್ರ್ಯಾಂಡ್ನ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ 3 ಡೋರ್ ಬರುತ್ತೆ ವಿತ್ ಗ್ಲಾಸ್ ಮಿರರ್ ಫಿನಿಶಿಂಗ್ ಬರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ನಮ್ಮ ಕೊಲಿ ಕೆಂಪೇಗೌಡ ಅವರು ಇದ್ದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡೋಣ, ಸೊ ಅವ್ರನ್ನ ಕರೆಯೋಣ. ಸೊ ಬನ್ನಿ ಕೆಂಪೇಗೌಡ ಅವರೇ. ಹಾಯ್ ಮಧು. ಹಾಯ್. ಸೊ ಇವರು ಬಂದ್ಬಿಟ್ಟು ಡಿ ಬಾಸ್ ನಮ್ಮ ದರ್ಶನ್ ಸರ್ ಅವರ ದೊಡ್ಡ ಅಭಿಮಾನಿ ಕೂಡ ಇವರು. ಸೊ ಅದಕ್ಕೆ ನಾನು ಆ ಮ್ಯೂಸಿಕ್ ಬಂದ್ಬಿಟ್ಟು ದರ್ಶನ್ ಸರ್ ಅವರ ಕಾಟೇರ ಸಿನಿಮಾದ ಒಂದು ಮ್ಯೂಸಿಕ್ನ ಕೂಡ ಹಾಕಿದ್ದೀನಿ. ಸೊ ಎಂಟ್ರಿ ಇರಲಿ ಅಂತ, ಸ್ಪೆಷಲ್ ಆಗಿರಲಿ ಅಂತ. ಸೊ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಏನೇ ಒಂದು ಡೌಟ್ಗಳಿದ್ರು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಮುಂದಿನ ವೀಡಿಯೋಗಳಿಗೆ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಕಮೆಂಟಲ್ಲಿ ಏನೇನು ಡೌಟ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟವಾಗಿ ನಾವು ವಿಡಿಯೋನ ಮಾಡ್ಬೋದು. ಸೊ ಅದೇ ರೀತಿ ಸೊ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ಇರಲೇಬೇಕು ಅಂತ ಕೇಳ್ಕೊತ ನಾವು ವಿಡಿಯೋನ ಶುರು ಮಾಡ್ತೀವಿ. ಸೊ ಹೈಯರ್ ಬ್ರ್ಯಾಂಡ್ನ ಸಂಪೂರ್ಣ ಡೆಮೋನ ಬಂದ್ಬಿಟ್ಟು ಸೊ ನಮ್ಮ ಕೆಂಪೇಗೌಡ ಅವರು ತಿಳಿಸ್ಕೊಡ್ತಾರೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ಮೊದಲು ತಿಳಿಸ್ಕೊಟ್ಟಾಗೆ ನಮ್ಮ ಹೆಸರು ಕೆಂಪೇಗೌಡ ಅಂದ್ಬಿಟ್ಟು. ಸೊ ಇವತ್ತು ಹೈಯರ್ ರೆಫ್ರಿಜರೇಟರ್ ಸೈಡ್ ಬೈ ಸೈಡ್ ಎಸ್ಪೆಷಲಿ 3 ಡೋರ್ ರೆಫ್ರಿಜರೇಟರ್ ಬಗ್ಗೆ ಸೊ ನಿಮಗೆ ಫ್ಯೂಚರ್ ಆ್ಯಂಡ್ ಟೆಕ್ನಾಲಜಿನ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ಮೇಜರ್ ಬಂದು ಇದು ಬಂದು 628 ಕೆಪಾಸಿಟಿ ಬರುತ್ತೆ. ಸೊ ಅದರಲ್ಲಿ ಬಂದು ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ಸೊ 3 ಡೋರ್ ಯಾವ ಥರ ಅಂತಂದರೆ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ 2 ಡೋರ್ ಕೊಟ್ಟಿರ್ತಾರೆ. ಸೊ ರೈಟ್ ಸೈಡಿಗೆ ಬಂದು 1 ಡೋರ್ ಕೊಟ್ಟಿರ್ತಾರೆ. ಸೊ ಇದರಿಂದ ಬೆನಿಫಿಟ್ಟೇ ಪ್ಲಸ್ ಟೆಕ್ನಾಲಜಿ ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತಂತಂದರೆ, ಸೊ ನಾರ್ಮಲಾಗಿ 2 ಡೋರಲ್ಲಿ ಹೋದಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಕಂಪ್ಲೀಟ್ಲಿ ಫ್ರೀಜರ್ ಬರುತ್ತೆ, ರೈಟ್ ಸೈಡ್ ಕಂಪ್ಲೀಟ್ಲಿ ಫ್ರಿಜ್ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಅವಾಗ ನೀವು ಕನ್ವರ್ಟಬಲ್ ಆಪ್ಷನ್ಗೆ ಹೋದಾಗ ಏನಾಗುತ್ತೆ, ಫ್ರೀಜರು ಕಂಪ್ಲೀಟ್ಲಿ ಫ್ರಿಜ್ ಆಗುತ್ತೆ ಕನ್ವರ್ಟಬಲ್ ಮಾಡ್ಕೊಂಡಾಗ. ಸೊ ಇದರಲ್ಲಿ ಏನು ಆಪ್ಷನ್ ಅಡಿಷನಲ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ಇದರಲ್ಲಿ ಈ ಪೋರ್ಷನ್ ಏನಿದೆ ಮೇಲ್ಗಡೆ ಪೋರ್ಷನ್, ಸೊ ಅದು ಮಾತ್ರ ನಿಮಗೆ ಕನ್ವರ್ಟಬಲ್ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಕೆಳಗಡೆ ಪೋರ್ಷನ್ ಏನಿದೆ ಫ್ರೀಜರ್ ಆಗಿರುತ್ತೆ. ಸೊ ಮೇಲ್ಗಡೆ ಪೋರ್ಷನ್ ಮಾತ್ರ ನಿಮಗೆ ಸೊ ಕನ್ವರ್ಟಬಲ್ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂತಂದಾಗ ನಿಮಗೆ 83% ಫ್ರಿಜ್ ಆಗಿ ಬರುತ್ತೆ, 17% ಫ್ರೀಜರ್ ಆಗಿ ಉಳ್ಕೊಳುತ್ತೆ. ಸೊ ಅವಾಗ ಏನಾಗುತ್ತೆ ಅಂದಾಗ, ಸೊ ನಾರ್ಮಲ್ ಮನೇಲಿ ಏನಂತಂದರೆ, ಸೊ ನಾರ್ಮಲಾಗಿ ಸೊ ಫ್ರಿಜ್ ಸೆಕ್ಷನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಅಲ್ಲಿ ಫ್ರಿಜ್ ಸ್ಪೇಸು ಜಾಸ್ತಿ ಸಿಗುತ್ತೆ. ಸೊ 83% ಫ್ರಿಜ್ ಸಿಕ್ತಾಗ ಏನಾಗುತ್ತೆ, ಸ್ಟೋರೇಜು ಸೊ ಫುಡ್ ಐಟಮು, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸು, ಸೊ ಇದೆಲ್ಲ ಏನಾಗುತ್ತೆ ನಿಮಗೆ ಕಂಪ್ಲೀಟ್ಲಿ 83%ಅಲ್ಲಿ ನೀವು ಸ್ಟೋರೇಜ್ ಮಾಡ್ಕೊಬೋದು. ಫ್ರೀಜರಲ್ಲಿ ಜಾಸ್ತಿ ಸ್ಟೋರೇಜ್ ಆಗೋದು ಬಂದು ಫ್ರೋಝನ್ ಐಟಮು, ಡೈರಿ ಐಟಮು, ಪಲ್ಸಲ್ಸು, ಅದುಬಿಟ್ರೆ ನಾನ್ ವೆಜ್ ಐಟಮ್ಸು. ಸೊ ಇದು ಸ್ಟೋರೇಜ್ ಮಾಡಿದಾಗ ಏನಾಗುತ್ತೆ ನಿಮಗೆ ಸ್ಪೇಸ್ ಅವೈಲಬಿಲಿಟಿ ಇರೋದ್ರಿಂದ ಕಮ್ಮಿ ಯೂಸ್ ಆಗುತ್ತೆ. ಸೊ ಇದು ಬೆನಿಫಿಟು. ಸೊ ಇಂಥ ಟೆಕ್ನಾಲಜಿ ಹೋಗ್ತೀವಿ ಅಂತಂದಾಗ ಡಿಯೋಫ್ರೆಶ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಬೆನಿಫಿಟ್ ಏನು ಅಂತಂದಾಗ ನಿಮಗೆ, ಸೊ ಔಟ್ಸೈಡ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಂಬರ್ತೀರ. ಸೊ ಡೈರೆಕ್ಟಾಗಿ ನೀವು ಇನ್ಸೈಡು ಲೋಡ್ ಮಾಡ್ತೀರ, ಸ್ಟೋರೇಜ್ ಮಾಡಿರ್ತೀರ. ಸೊ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಏನಾದರೂ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಕಿಲ್ ಆಗುತ್ತೆ, ಡಿಆಕ್ಟಿವೇಟೆಡ್ ಮಾಡುತ್ತೆ. ಪ್ಲಸ್ ಸೊ ಇನ್ಸೈಡ್ ಏನಾದರೂ ಫ್ರಿಜ್ಜಲ್ಲಿ ಇನ್ಸೈಡ್ ಏನಾದರೂ ಬ್ಯಾಡ್ ಆರ್ಡರ್ಸ್ ಕ್ರಿಯೇಟ್ ಆಯಿತು ಅಂತಂದರೆ ಸೊ ಆಟೋಮೆಟಿಕ್ಕಾಗಿ ರಿಮೂವಬಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದಾಗ ನಿಮಗೆ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಸ್ಟೋರೇಜ್ ಮಾಡಿದಾಗ ಅಪ್ ಟು 21 ಡೇಸ್ನವರೆಗೂ ಫ್ರೆಶ್ನೆಸ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಟೆಕ್ನಾಲಜಿ ಮ್ಯಾಜಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಸೊ ಮ್ಯಾಜಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತಂದರೆ ಸೆಲ್ಫ್ ವೈಸು. ಸೊ ಏನು ಸೆಲ್ಫ್ ಇದೆ, ಸೆಲ್ಫ್ ವೈಸು ನಿಮಗೆ ಕೂಲಿಂಗ್ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ಏನು ಸ್ಟೋರೇಜ್ ಮಾಡಿರ್ತೀರ, ಸೊ ಸ್ಟೋರೇಜ್ ಮಾಡಿದಾಗ ಸೊ ಸೆನ್ಸರ್ ಮಾಡಿ ಕೂಲಿಂಗ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಪವರ್ ಕನ್ಸಂಪ್ಷನ್ ತುಂಬ ಕಮ್ಮಿ ಇರುತ್ತೆ. ಅದಾದಮೇಲೆ ಬಂದು ನಿಮಗೆ ನೆಕ್ಸ್ಟ್ ಹೋಗ್ತಿದ್ರೆ ಇದು ಅಡಿಷನಲ್ ಆಗಿ ಬಂದು ನಾರ್ಮಲ್ ಸೆಲ್ಫ್ ಅಲ್ದಲೆ ಇದು ಫ್ಲೆಕ್ಸಿ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಲೆಕ್ಸಿ ಬಾಕ್ಸ್ ಅಂತಂದರೆ ನಿಮಗೆ ಸೊ ಇದರಲ್ಲಿ ಅಡಿಷನಲ್ ಏನಾದರೂ ಲೈಕ್ ಮೆಡಿಷನ್ಸ್ ಇರ್ಬೋದು, ಅದು ಬಿಟ್ಟರೆ ಬ್ಯೂಟೀಸ್ ಕಾಸ್ಮೆಟಿಕ್ಸ್ ಇರ್ಬೋದು, ಈ ಥರ ಐಟಮ್ನೆಲ್ಲ ನೀವು ಇಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ಸೊ ಅಡಿಷನಲ್ ಬಾಕ್ಸ್ ಅವೈಲಬಿಲಿಟಿ ಕೊಟ್ಟಿರೋದ್ರಿಂದ. ಪ್ಲಸ್ ಇದರಲ್ಲಿ ಇನ್ನೊಂದು ಫ್ರೀಜರಲ್ಲಿ ಬಂದು 2 ಬಾಕ್ಸ್ ಅವೈಲಬಿಲಿಟಿ ಇದೆ, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಬಾಕ್ಸು. ಸೊ ಫ್ಲೆಕ್ಸಿ ಒಂದಕ್ಕೆ ನೀವು ಫ್ರೂಟ್ ಆರ ಸ್ಟೋರೇಜ್ ಮಾಡ್ಬೋದು, ಇದು ಒಂದು ಬಾಕ್ಸಿಗೆ ಬಂದು ನೀವು ವೆಜಿಟೇಬಲ್ ಆರ ಸ್ಟೋರೇಜ್, ಇಲ್ಲ 2 ಮಿಕ್ಸ್ ಆಗಿ ಮಾಡ್ತಿದ್ರೆ 2 ಮಿಕ್ಸ್ ಮಾಡ್ಕೊಂಡು ಸ್ಟೋರೇಜ್ ಲೆವೆಲ್ ಜಾಸ್ತಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಅದೇ ರೀತಿ ನೀವು ಇದು ಕನ್ವರ್ಟಬಲ್ ಝೋನಲ್ಲಿ ಬಂದಾಗ ನಿಮಗೂ ಇಲ್ಲೂ ಕೂಡ ಬಾಕ್ಸ್ ಅವೈಲಬಿಲಿಟಿ ಇದೆ. ಸೊ ಇದರಲ್ಲೂ ಸೇಮ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಬಾಕ್ಸು ನೀವು ಕನ್ವರ್ಟ್ ಮಾಡ್ಕೊಂಡಾಗ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಇಲ್ಲೂ ಕೂಡ ನೀವು ಸ್ಟೋರೇಜ್ ಮಾಡ್ಕೊಬೋದು. ಅದಾದಮೇಲೆ ಮತ್ತೆ ನೆಕ್ಸ್ಟು ಫ್ರೀಜರ್ ಸೆಕ್ಷನಿಗೆ ಬರ್ತೀವಿ ಅಂತಂದಾಗ ನಿಮಗೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಐಸ್ ಕ್ಯೂಬ್ಸ್ ಟ್ರೇ ಕೊಟ್ಟಿದ್ದಾರೆ. ಸೊ ಅಟ್ ಅ ಟೈಮ್ ಬಂದು ನಿಮಗೆ 48 ಐಸ್ ಕ್ಯೂಬ್ಸ್ನ ನಿಮಗೆ ಸಿಗುತ್ತೆ, ರೆಡಿ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಇದರಲ್ಲಿ ಸ್ಟೋರೇಜು, ಐಸ್ ಕ್ಯೂಬ್ ಸ್ಟೋರೇಜು ಸೇಮ್
ಫ್ರೀಝರಲ್ಲೂ ಕೂಡ ನಿಮಗೆ 2 ಬಾಕ್ಸ್ ಅವೈಲಬಿಲಿಟಿ ಇದೆ. ಸೊ ವೆಜ್ಜು ನಾನ್ ವೆಜ್ ಯೂಸ್ ಮಾಡ್ತೀವಿ ಅಂದರೆ ಸ್ಟೋರೇಜ್ ಲೆವೆಲ್ ಜಾಸ್ತಿ ಇರುತ್ತೆ. ಫ್ರೋಝನ್ ಐಟಮ್ ಇದ್ದರೆ ಇಂಡಿವಿಜುವಲ್ ಆಗಿ ನೀವು ಸ್ಟೋರೇಜ್ ಮಾಡ್ಕೊಬೋದು, ಅದು ನಿಮಗೆ ಬೆನಿಫಿಟ್ ಇದೆ. ಇದಾದಮೇಲೆ ಹೋಗ್ತೀವಿ ಅಂದರೆ ನಿಮಗೆ ಟೆಕ್ನಾಲಜಿ ವೈಸ್ ಹೋಗ್ತೀವಿ ಅಂದರೆ ಇದೊಂದು ಹೇಳ್ಬಿಡ್ತೀನಿ. ಸೊ ಡೋರ್ ಲೆವೆಲಲ್ಲಿ ಹೋಗ್ತೀವಿ ಅಂದರೆ ನಿಮಗೆ 5 ಪಾಕೆಟ್ ಕೊಟ್ಟಿದ್ದಾರೆ, ಬಿಗ್ಗರ್ ಸೈಜ್ 5 ಪಾಕೆಟ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ ಲೆವೆಲ್ ಕಂಪೇರ್ ಮಾಡ್ತೀವಿ ಅಂದರೆ ಇದರಲ್ಲಿ ನಿಮಗೆ ಡೋರ್ ಲೆವೆಲ್ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ. ಸೊ ವಾಟ್ರ್ ಬಾಟ್ಲ್ ಆಗ್ಬೋದು, ಸ್ಪೈಸಿ ಐಟಮ್ ಅದು ಏನೇ ಐಟಮ್ ಸ್ಟೋರೇಜ್ ಮಾಡ್ತೀವಿ ಅಂದರೆ ಆರಾಮಾಗಿ ನೀವು ಬಿಗ್ಗರ್ ಕೆಪಾಸಿಟಿಲಿ ಸ್ಟೋರೇಜ್ ಮಾಡ್ಕೊಬೋದು. ಸೊ ಮೇನ್ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಬಂದು ನಿಮಗೆ ಔಟ್ಸೈಡೇ ಕೊಟ್ಟಿರೋದ್ರಿಂದ ನಿಮಗೆ ಸೊ ಈಸಿಯಾಗಿ ಆಕ್ಸೆಸಬಲ್ ಇರುತ್ತೆ. ಟೆಂಪ್ರೇಚರ್ ನಾವು ಈಸಿಯಾಗಿ ಫೈಂಡ್ ಔಟ್ ನೋಡ್ಬೋದು. ಸೊ ರೆಫ್ರಿಜರೇಟರ್ ಟೆಂಪ್ರೇಚರು ಪ್ಲಸ್ ಫ್ರೀಜರ್ ಟೆಂಪ್ರೇಚರ್ ಇಂಡಿವಿಜುವಲ್ ಆಗಿ ನೀವು ಸೆಟ್ ಮಾಡ್ಕೊಬೋದು ಇಂಡಿವಿಜುವಲ್ ಟೆಂಪ್ರೇಚರ್ ಪ್ರಕಾರ. ಸೊ ಇದರಲ್ಲಿ ನಿಮಗೆ ಹಾಗೆ ಅಡಿಷನಲ್ ನೀವು ಫೀಚರ್ ನೋಡ್ತಾ ಹೋದರೆ ಮ್ಯಾಜಿಕ್ ಝೋನ್ ಕನ್ವರ್ಟಬಲ್ ಅಂತ ಇದೆ. ಸೊ ನಾನು ಹೇಳಿದ್ನಲ್ಲ 3 ಡೋರಲ್ಲಿ ಕನ್ವರ್ಟಬಲ್ ಆಪ್ಷನ್ ಬಂದು ಈ ಪೋರ್ಷನ್ ಮಾತ್ರ ಅಂತ. ಸೊ ಈ ಪೋರ್ಷನಲ್ಲಿ ಮಾತ್ರ. ಸೊ 3 ಸೆಕೆಂಡ್ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ಈ ಪೋರ್ಷನು ಫ್ರೀಜರ್ ಟು ಫ್ರಿಜ್ ಆಗುತ್ತೆ. ಸೊ ಅದಾದಮೇಲೆ ಬಂದು ಆಪ್ಷನ್ಗಳು ಆಟೋ ಸೆಟ್ ಹಾಲಿಡೇ ಮೋಡ್ ಅಂತ ಇದೆ. ಸೊ ನೀವು ಔಟ್ಸೈಡ್ ಎಲ್ಲಾದರೂ ಹೋಗ್ತಾ ಇದ್ದೀರಾ, ಇಲ್ಲ ನೀವು ಔಟ್ಸೈಡು ಅಥವಾ ಟ್ರಿಪ್ ಎಲ್ಲಾದ್ರೂ ಹೋಗ್ತಾ ಇದ್ರಿಂದ ಅಂದಾಗ ಸೊ 3 ಸೆಕೆಂಡ್ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ಇದು ರೆಫ್ರಿಜರೇಟರ್ ನಿಮ್ಗೆ ಏನಾಗುತ್ತೆ ಆಫ್ ಆಗುತ್ತೆ. ಸೊ ಫ್ರೀಜರು ಫ್ರಿಜ್ಜಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಹಾಲಿಡೇ ಮೋಡು. ಇದ್ದದ್ದು ಬಂದು ನೆಕ್ಸ್ಟ್ ಪವರ್ ಕೂಲ್ ಅಂತ ಕೊಟ್ಟಿದ್ದಾರೆ. ಪವರ್ ಕೂಲಲ್ಲಿ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂದರೆ ನೀವೇನು ಬೆವರೇಜಸ್ ಸ್ಟೋರೇಜ್ ಮಾಡಿರ್ತೀರ, ಸ್ಟೋರೇಜ್ ಮಾಡಿರ್ತೀರ, ಈಗ ಸಪೋಸ್ ಪಾರ್ಟಿ ಫಂಕ್ಷನ್ ಏನಾದರೂ ಇತ್ತು ಅಂತಂದಾಗ ಸೊ ನಿಮ್ಗೆ ಏನಂದರೆ ವಿತಿನ್ 45 ಮಿನಿಟ್ಸಲ್ಲೇ ನಿಮಗೆ ಕೂಲಿಂಗ್ ಆಗುತ್ತೆ ಬೆವರೇಜಸ್. ಸೊ ಅಡಿಷನಲ್ ಬೆನಿಫಿಟ್ಟು ಸೇಮ್ ಟರ್ಬೋ ಐಸಿಂಗ್ ಮೋಡ್ ಅಂತಂದರೆ ಸೊ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಐಸ್ ಕ್ಯೂಬ್ಸ್ ರೆಡಿ ಆಗೋದಕ್ಕೆ ನಾರ್ಮಲ್ ಫ್ರಿಜ್ಜಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೊ 1 ಅವರ್ 45 ಮಿನಿಟ್ಸ್ 1 ಅವರ್ 50 ಮಿನಿಟ್ಸು ಟೈಮ್ ತೊಗೊಳುತ್ತೆ. ಸೊ ಇದರಲ್ಲಿ ವಿತಿನ್ 1 ಅವರಲ್ಲಿ ನಿಮಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಹಾಗೆ 1 ಅವರಲ್ಲಿ ನೀವು ಐಸ್ ಕ್ಯೂಬ್ಸ್ ರೆಡಿ ಮಾಡ್ಕೊಬೋದು. ಓಪನ್ ಮಾಡ್ತೀನಿ 2. ಸೊ 1 ಅವರಲ್ಲಿ ನಿಮ್ಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಸೊ ಅವಾಗ ನಿಮಗೆ ಬೇಗ ಯೂಸೇಜ್ ಆಗುತ್ತೆ. ಅದಾದಮೇಲೆ ಬಂದು ನಿಮಗೆ 3 ಸೆಕೆಂಡ್ ಲಾಕ್ ಅಂತ ಕೊಟ್ಟಿದ್ದಾರೆ. ಸಪೋಸು ಇದು ಚೈಲ್ಡ್ ಲಾಕ್ ಅಂತಲೂ ಕೂಡ ಕರೀತಾರೆ. ಮನೇಲಿ ಚಿಲ್ಡ್ರನ್ಸ್ ಏನಾದರೂ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಇಲ್ಲ ಏನಾದರೂ ನೀವೇ ಮಿಸ್ ಆಗಿ ಪ್ರೆಸ್ ಆದರೆ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಸೇಫ್ಟಿ ಬೇಕಲ್ಲ. ಸೊ ಅದಕ್ಕಾಗಿ ಪ್ಯಾನಲ್ ಲಾಕ್ ಕೂಡ ಕೊಟ್ಟಿದೆ. 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಕಂಪ್ಲೀಟ್ಲಿ ಪ್ಯಾನಲ್ ಲಾಕ್ ಆಗುತ್ತೆ. ಸೊ ಇದಾದಮೇಲೆ ಹೋದ್ರಿಂದ ಸೊ ಎಲ್ಲ ಫ್ರಿಜ್ಜಲ್ಲೂ ಈ ಕಾಮನ್ ಆಗಿ ಇನ್ವರ್ಟರ್ ಟೆಕ್ನಾಲಜಿ ಅನ್ನೋದು ಯೂಸ್ ಮಾಡಿರ್ತಾರೆ. ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಯಾವುದೇ ಫ್ರಿಜ್ ಆದರೂ ಎಸ್ಪೆಷಲಿ ಹೈಯರಲ್ಲಿ ಹೋದಾಗ ಏನಾಗುತ್ತೆ, ಎಕ್ಸ್ಪರ್ಟ್ ಇನ್ವರ್ಟರ್ ಟೆಕ್ನಾಲಜಿ ವಿತ್ ಡ್ಯುಯಲ್ ಫ್ಯಾನ್ ಮೋಟರ್ ಅಂತ ಯೂಸ್ ಮಾಡಿರ್ತಾರೆ. ಡ್ಯುಯಲ್ ಇನ್ವರ್ಟರ್ ಫ್ಯಾನ್ ಮೋಟರ್ಸ್. ಸೊ ಇದು ಈ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಇದರಿಂದ ಬೆನಿಫಿಟ್ ಏನಂತಂದರೆ ಫ್ರೀಜರ್ ಸೆಕ್ಷನ್ನು ಮತ್ತು ಫ್ರಿಜ್ ಸೆಕ್ಷನ್ನಲ್ಲಿ ಸೊ 2 ಕಡೆ ಬಂದು ನಿಮಗೆ ಡ್ಯುಯಲ್ ಫ್ಯಾನನ್ನು ಯೂಸ್ ಮಾಡಿರ್ತಾರೆ. ಫ್ಯಾನ್ಗೂ ವಿತ್ ಇನ್ವರ್ಟರ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಸೊ ಅಂದರೆ ಥರ ಅಂತಂದರೆ ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗುತ್ತೆ. ಸಪೋಸ್ ಈಗ ಏನು ಸ್ಟೋರೇಜ್ ಮಾಡುತ್ತೆ ಸೆನ್ಸರ್ ಅದೇ ಹೇಳಿದ್ರೆ ಅಪ್ ಟು 21 ಡೇಸ್ವರೆಗೂ ಫ್ರೆಶ್ನೆಸ್ನ ಮೇಂಟೈನ್ ಮಾಡುತ್ತೆ ಅಂತ. ಸೊ ಆ ಟೆಕ್ನಾಲಜಿನ ಯೂಸ್ ಆಗೋದು ಬಂದು ಆ ಟೆಕ್ನಾಲಜಿ ಕಂಟ್ರೋಲ್ ಬಂದು ಡ್ಯುಯಲ್ ಫ್ಯಾನ್ ಟೆಕ್ನಾಲಜಿ ವಿತ್ ಇನ್ವರ್ಟರ್ ಫ್ಯಾನಿಂದ ಅದು ರನ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಡಿಪೆಂಡ್ ಅಪಾನ್ ಕೂಲಿಂಗ್ ಯಾವ ಥರ ವೇರಿಯಬಲ್ ಸ್ಪೀಡ್ ಅಂದರೆ ಆ ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ಅದಾದಮೇಲೆ ಬಂದು ಇನ್ನು ವಾರಂಟಿಗೆ ಹೋಗ್ತೀವಿ ಅಂತಂದರೆ ನಿಮಗೆ ಸೊ ಎಲ್ಲ ಈ ಬ್ರ್ಯಾಂಡ್ ಪರ್ಟಿಕ್ಯುಲರ್ ಹೈಯರ್ನ ಬ್ರ್ಯಾಂಡಲ್ಲಿ 2 ಇಯರ್ಸ್ ಕಂಪ್ಲೀಟ್ ವಾರಂಟಿ ಬರುತ್ತೆ. ಸೊ 10 ಇಯರ್ಸ್ ಬಂದು ನಿಮಗೆ ಕಂಪ್ರೆಸರ್ ಮತ್ತು ಫ್ಯಾನ್ ಮೋಟರ್ 10 ಇಯರ್ಸ್ ಕವರ್ ಆಗುತ್ತೆ. ಸೊ ಇದರಿಂದ ಅಡಿಷ್ನಲ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಇದಾದಮೇಲೆ ಬಂದು ಮುಂಚೆ ಹೇಳ್ದಂಗೆ ಇದು ಟಫನ್ ಗ್ಲಾಸ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ ನಿಮಗೆ ಸ್ಕ್ರ್ಯಾಚು ಮತ್ತು ಡೆಂಟ್ ಪ್ರೂಫ್ ಆಗೋಲ್ಲ. ಸೊ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ಏನು ಮನೇಲಿ ಗ್ಲಾಸಸ್ನ ಕೊಲಿನ ಕ್ಲೀನ್ ಮಾಡ್ಕೋದ್ರೆ ಸೊ ಆ ಥರ ಕ್ಲೀನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ ನಿಮಗೆ ಸೊ ಶೇಡಿಂಗ್ ಆಗೋಲ್ಲ, ಪ್ಲಸ್ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದರ ಇರುತ್ತೆ. ಸೊ ಈ ಮೇಜರ್ ಎಲ್ಲ ಫ್ರಿಜ್ಜಲ್ಲೂ ಬಂದಂಗೆ ನಿಮಗೆ ಫ್ರಂಟು ಬ್ಯಾಕು ವೀಲ್ ಆಪ್ಷನ್ ಕೊಟ್ಟಿದ್ರೆ ಈಸಿಯಾಗಿ ಮೂವೇಬಲ್ ಎಲ್ಲ ನೀವು ಮಾಡ್ಕೊಬೋದು. ಥ್ಯಾಂಕ್ ಯು ಕೆಂಪೇಗೌಡ್ರೆ, ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಧು ಅವರೇ. ನಮ್ಮ ವೀಕ್ಷಕರು ಕೂಡ ನೋಡಿದ್ದಾರೆ. ಸೊ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಏನಕ್ಕೆ ಅಂದರೆ ಅವರು ಫ್ರೀಜರ್ಗೆ ಮತ್ತು ಫ್ರಿಜ್ಗೆ 3 ಡೋರಲ್ಲಿ ಮತ್ತು ಮಿರರ್ ಫಿನಿಶಿಂಗಲ್ಲಿ ಏನೇನು ಟೆಕ್ನಾಲಜಿ ಇದೆ ಆ್ಯಂಡ್ ವಾರಂಟಿ ಫೀಚರ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ಒಂದು ರೆಫ್ರಿಜಿರೇಟರ್ ನೀವೇನಾದ್ರು ತೊಗೊಳ್ಬೇಕು ಅನ್ನೋದು ಇದ್ದರೆ ಸೊ ನಾವು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಪ್ರೈಸಸ್ ಆಗಿರ್ಬೋದು, ಸೊ ಏನೇ ಒಂದು ಡೌಟ್ ಇದ್ದರೂ ಕೂಡ ನೀವು ಎನ್ಕ್ವೈರಿನ ಮಾಡ್ಬೋದು. ಸೊ ನೀವು ಕೇಳ್ಬೋದು, ಏನಕ್ಕೆ ಸರ್ ವೀಡಿಯೋದಲ್ಲಿ ನೀವು ಪ್ರೈಸ್ನ ಹೇಳಲ್ಲ ಅಂತಲೂ ಕೇಳ್ಬೋದು. ಸೊ ಏನಕ್ಕೆ ಅಂದಾಗ ನಿಮಗೆ ಮಾರ್ಕೆಟ್ ಅಂತ ಬಂದಾಗ ಸೊ ಇವತ್ತು ಜನವರಿಲೇ ಒಂದು ಪ್ರೈಸ್ ಇರುತ್ತೆ, ಫೆಬ್ರವರಿನೇ ಒಂದು ಪ್ರೈಸ್ ಇರುತ್ತೆ, ನೆಕ್ಸ್ಟ್ ಡಿಸೆಂಬರಲ್ಲಿ ಒಂದು ಪ್ರೈಸ್ ಇರುತ್ತೆ. ಪ್ರತಿದಿನ ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮ ವೀಡಿಯೋಸ್ ಏನಂದರೆ ಹಳೆ ವೀಡಿಯೋಸು ಕೂಡ ವ್ಯೂಸ್ ಬರ್ತಾನೆ ಇರುತ್ತೆ. ಸೊ ಈಗ ಹಳೇದೇ ಒಂದು ಪ್ರೈಸ್ ಇರುತ್ತೆ, ಇವಾಗೆ ಒಂದು ಪ್ರೈಸ್ ಇರುತ್ತೆ, ಮತ್ತು
ಪ್ರೈಸ್ ಮಿಸ್ಮ್ಯಾಚ್ ಆಗುತ್ತೆ ನಮಗೆ. ಇನ್ನೊಂದು ನಾವು ಪ್ರೈಸನ್ನು ಕೂಡ ಎಲ್ಲೂ ಕೂಡ ನಾವು ಡೈರೆಕ್ಟಾಗಿ ರಿವೀಲ್ ಮಾಡೋ ಹಾಗಿಲ್ಲ. ಸೊ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಏನಂದರೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತೀವಿ. ಸೊ ಅಂದಿನ ಡೇಟಲ್ಲಿ ಏನು ಫೈನಲ್ ಪ್ರೈಸ್ ಇರುತ್ತೆ ಅದನ್ನ ನಾವು ನಿಮಗೆ ಕೊಟ್ಟು ಹೇಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಏನೇ ಒಂದು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಮತ್ತೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.